ನಮಸ್ಕಾರ ಸ್ನೇಹಿತರೆ. ಸ್ನೇಹಿತರೆ, ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಈಗ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿದೆ. ಸಾವಿರಾರು ಜನ ಪಾಕ್ ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡ್ತಿದ್ದಾರೆ ಹಾಗೂ ಹಲವೆಡೆ ಹೋರಾಟಗಳು ಹಿಂಸಾತ್ಮಕ ರೂಪ ಪಡಿತಾ ಇದ್ದಾವೆ. ಹೋರಾಟಗಾರರು ಹಾಗೂ ಭದ್ರತಾ ಪಡೆಗಳ ಮಧ್ಯೆ ದೊಡ್ಡ ಘರ್ಷಣೆ ಉಂಟಾಗಿ ಕೆಲವು ಕಡೆ ಬಂಧನಗಳು, ಲಾಠಿ ಚಾರ್ಜ್, ಗುಂಡಿನ ದಾಳಿ ಹಾಗೂ ಕರ್ಫ್ಯೂನಂತಹ ಸ್ಥಿತಿ ಸೃಷ್ಟಿಯಾಗಿದೆ. ಇದರಿಂದ ಇಡೀ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ. ಆದರೆ ಈ ಹೋರಾಟ ಒಂದೇ ದಿನದಲ್ಲಿ ಆರಂಭವಾಗಿಲ್ಲ. ಹಲವು ತಿಂಗಳಿಂದ ಜನರಲ್ಲಿದ್ದಂತಹ ಅಸಮಾಧಾನ ಬೆಳೆದು ಈಗ ಸ್ಫೋಟಗೊಂಡಿದೆ. ವಿದ್ಯುತ್ ದರಗಳ ಏರಿಕೆ, ದುಬಾರಿ ಜೀವನ, ನಿರುದ್ಯೋಗ, ಆಡಳಿತ ವಿರುದ್ಧದ ಆಕ್ರೋಶ ಹಾಗೂ ಸ್ಥಳೀಯ ಹಕ್ಕುಗಳ ಬೇಡಿಕೆ ಇವೆಲ್ಲವೂ ಸೇರಿ ಇಂದು ಒಂದು ದೊಡ್ಡ ಹೋರಾಟಕ್ಕೆ ಮಾರ್ಪಾಟಾಗಿದೆ. ಈ ಬೆಳವಣಿಗೆಯಿಂದ ಪಾಕ್ ಸರ್ಕಾರದ ಮೇಲೆ ಮಾತ್ರವಲ್ಲ, ಸೇನೆಯ ಮೇಲೂ ಒಂದು ದೊಡ್ಡ ಒತ್ತಡ ಉಂಟಾಗಿದೆ. ಯಾಕೆಂದ್ರೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಹಲವು ವರ್ಷಗಳಿಂದ ಆಡಳಿತದ ಮೇಲೆ ಸೇನೆಯ ಪ್ರಭಾವ ಹೆಚ್ಚಾಗ್ತಾ ಇದೆ. ಈಗ ಅದೇ ಪ್ರದೇಶದಲ್ಲಿ ಸಾವಿರಾರು ಜನ ಸರ್ಕಾರ ಹಾಗೂ ಸೇನೆ ವಿರುದ್ಧ ದಂಗೆಗೆದ್ದಿದ್ದಾರೆ. ಹೋರಾಟ ನಡೆಸ್ತಾ ಇರೋದು ಪಾಕಿಸ್ತಾನಕ್ಕೆ ಒಂದು ಹೊಸ ಸವಾಲಾಗಿ ಪರಿಣಮಿಸಿದೆ. ಇದರ ಪರಿಣಾಮ ಕೇವಲ ಪಿಒಕೆ ಮಾತ್ರವಲ್ಲ, ಭಾರತದ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಹಾಗಾದ್ರೆ ಈ ಹೋರಾಟ ಯಾಕೆ ಶುರುವಾಯಿತು ಮತ್ತು ಹೇಗೆ ಹಿಂಸಾತ್ಮಕ ರೂಪ ಪಡ್ಕೊಳ್ತಾ ಹೋಯ್ತು, ಜನರ ಬೇಡಿಕೆಗಳೇನು, ಈ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಪಿಒಕೆನಲ್ಲಿ ಕಳೆದ ಕೆಲವು ತಿಂಗಳುಗಳಿಂದ ಜನರು ಗಂಭೀರವಾದಂತಹ ಆರ್ಥಿಕ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ವಿದ್ಯುತ್ ದರಗಳಲ್ಲಿ ಹೆಚ್ಚಳ, ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಹಾಗೂ ಆಡಳಿತದಲ್ಲಿ ದುರ್ವ್ಯವಸ್ಥೆ, ಈ ಎಲ್ಲಾ ಸಮಸ್ಯೆಗಳಿಂದ ಸಾಮಾನ್ಯ ಕುಟುಂಬಗಳ ಜೀವನ ಬಹಳ ದುಸ್ತರವಾಗಿದೆ. ಈ ಎಲ್ಲಾ ಸಮಸ್ಯೆಗಳಿಗೆ ಸರ್ಕಾರದಿಂದ ಸ್ಪಷ್ಟ ಪರಿಹಾರ ಸಿಗದೇ ಇರೋ ಕಾರಣ ಜನರ ಅಸಮಾಧಾನ ದಿನೇ ದಿನೇ ಹೆಚ್ಚುತ್ತಾ ಇವತ್ತು ಅದು ಹಿಂಸಾತ್ಮಕ ಪ್ರತಿಭಟನೆಗೆ ರೂಪ ತಾಳಿದೆ. ಸ್ಥಳೀಯ ಸಂಘಟನೆಗಳು ಮತ್ತು ನಾಗರಿಕ ಗುಂಪುಗಳು ಒಟ್ಟಾಗಿ ಸೇರಿ ಈ ಪ್ರತಿಭಟನೆಯನ್ನ ಆರಂಭಿಸಲು ಶುರು ಮಾಡಿದ್ವು. ನಂತರ ಸಾವಿರಾರು ಜನ ತಮ್ಮ ತಮ್ಮ ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಡಲು ವಿವಿಧ ನಗರಗಳಲ್ಲಿ ಈ ಪ್ರತಿಭಟನೆಗೆ ಸಾವಿರಾರು ಸಂಖ್ಯೆಯಲ್ಲಿ ಸೇರಲು ಆರಂಭಿಸಿದ್ರು. ಮೊದಲಿಗೆ ಈ ಪ್ರತಿಭಟನೆ ಕೇವಲ ಕೆಲವೇ ಪ್ರದೇಶಗಳಲ್ಲಿ ಆರಂಭವಾಗಿತ್ತು. ನಂತರ ಹಲವಾರು ಜಿಲ್ಲೆಗಳಿಗೆ ಈ ಪ್ರತಿಭಟನೆ ಹಬ್ಬಿ ಈಗ ಇಡೀ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಈ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗ್ತಾ ಇದೆ. ಸ್ನೇಹಿತರೆ, ಶಾಂತಿಯುತವಾಗಿ ನಡೀತಿದ್ದಂತಹ ಈ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗುವ ಕಾರಣವನ್ನು ನೋಡೋದಾದ್ರೆ, ಪ್ರತಿಭಟನೆ ಯಾವಾಗ ದೊಡ್ಡ ಮಟ್ಟಕ್ಕೆ ತಲುಪೋಕೆ ಶುರುವಾಯಿತೋ ಭದ್ರತಾ ಪಡೆಗಳು ಹಲವು ಪ್ರದೇಶಗಳಲ್ಲಿ ಜನರನ್ನ ತಡೆಯೋದಕ್ಕೋಸ್ಕರ ಮುಂದಾಗ್ತವೆ. ಇದರಲ್ಲಿ ಎರಡೂ ಕಡೆಯವರ ನಡುವೆ ಉದ್ವಿಗ್ನ ವಾತಾವರಣ ಉಂಟಾಗುತ್ತೆ. ಹೀಗಾಗಿ ಹೋರಾಟಗಾರರು ಹಾಗೂ ಭದ್ರತಾ ಪಡೆಗಳ ನಡುವೆ ಕಲ್ಲು ತೂರಾಟ ಹಾಗೂ ಘರ್ಷಣೆಗಳು ನಡೆದಿದೆ. ಈ ಘರ್ಷಣೆಗಳು ತೀವ್ರಗೊಂಡಾಗ ಹಲವರು ಗಾಯಗೊಂಡು ಹಾಗೂ ಇನ್ನು ಕೆಲವರು ಸಾವನ್ನಪ್ಪುತ್ತಾರೆ. ಇದರಿಂದ ಪ್ರತಿಭಟನೆ ಇನ್ನಷ್ಟು ಉಗ್ರ ಸ್ವರೂಪವನ್ನ ಪಡ್ಕೊಳ್ತಾ ಹೋಗುತ್ತೆ. ಅಂದಹಾಗೆ ಈ ಹೋರಾಟಗಾರರ ಮುಖ್ಯ ಬೇಡಿಕೆಗಳನ್ನ ಏನು ಅಂತ ನೋಡೋದಾದ್ರೆ, ಮೊದಲಿಗೆ ದುಬಾರಿ ವಿದ್ಯುತ್ ದರವನ್ನ ಕಡಿಮೆಗೊಳಿಸೋದು. ಸ್ನೇಹಿತರೆ, ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಬಹಳಷ್ಟು ಸಂಪನ್ಮೂಲಗಳು ಇದ್ದರೂ ಕೂಡ ಜನರಿಗೆ ದುಬಾರಿ ಬೆಲೆಯಲ್ಲಿ ವಿದ್ಯುತ್ ಸಿಗ್ತಾ ಇದೆ. ಇದರಿಂದಾಗಿ ಪಿಒಕೆಯ ಜನ ತಮ್ಮ ಪ್ರದೇಶದ ಸಂಪನ್ಮೂಲಗಳ ಲಾಭದ ಮೇಲೆ ಮೊದಲ ಹಕ್ಕು ಸ್ಥಳೀಯರಿಗೆ ಇರಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ಎರಡನೇದಾಗಿ ಅಗತ್ಯ ವಸ್ತುಗಳ ಬೆಲೆ ನಿಯಂತ್ರಣ. ಸ್ನೇಹಿತರೆ, ಆಹಾರ ಪದಾರ್ಥಗಳು ಸೇರಿದಂತೆ ಹಲವು ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಾಗಿರೋ ಕಾರಣ ಸಾಮಾನ್ಯ ಜನ ಜೀವನ ಮಾಡೋದು ಬಹಳ ಕಷ್ಟವಾಗಿದೆ. ಈ ಎಲ್ಲದರ ಮೇಲಿನ ಬೆಲೆಯನ್ನ ನಿಯಂತ್ರಿಸಬೇಕು ಅಂತ ಜನ ಸರ್ಕಾರದ ಮುಂದೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ಮೂರನೇದಾಗಿ ಸ್ಥಳೀಯರಿಗೆ ಹೆಚ್ಚಿನ ಆದ್ಯತೆ. ಸ್ನೇಹಿತರೆ, ಕೇವಲ ಆರ್ಥಿಕ ಸಮಸ್ಯೆಗಳಷ್ಟೇ ಅಲ್ಲ, ಆಡಳಿತ ಹಾಗೂ ಸ್ಥಳೀಯ ನಿರ್ಧಾರಗಳಲ್ಲಿ ಹೆಚ್ಚಿನ ಪಾಲು ಸ್ಥಳೀಯರಿಗೆ ಸೇರಬೇಕು ಅನ್ನೋದು ಪಿಒಕೆ ಜನರ ವಾದ. ಅಂದಹಾಗೆ ಈ ಹೋರಾಟದ ಬಗ್ಗೆ ಪಾಕ್ ಸರ್ಕಾರದ ಪ್ರತಿಕ್ರಿಯೆ ಏನು ಅಂತ ನೋಡೋದಾದ್ರೆ, ಹೋರಾಟ ತೀವ್ರಗೊಂಡ ನಂತರ ಪಾಕ್ ಸರ್ಕಾರ ಹೆಚ್ಚುವರಿ ಭದ್ರತಾ ಸಿಬ್ಬಂದಿಗಳನ್ನ ಹಲವು ಪ್ರದೇಶಗಳಲ್ಲಿ ನಿಯೋಜಿಸಿದೆ. ಪ್ರಮುಖ ನಗರಗಳಲ್ಲಿ ಪೊಲೀಸ್ ಹಾಗೂ ಭದ್ರತಾ ಸಿಬ್ಬಂದಿಗಳ ಸಂಖ್ಯೆಗಳನ್ನ ಹೆಚ್ಚಿಸಲಾಗಿದೆ. ಅಷ್ಟೇ ಅಲ್ಲ, ಕೆಲವು ಪ್ರದೇಶಗಳಲ್ಲಿ ಕರ್ಫ್ಯೂ ಜಾರಿ ಮಾಡಿ ಸಂಚಾರದ ಮೇಲಿನ ನಿರ್ಬಂಧಗಳನ್ನ ಜಾರಿಗೊಳಿಸಲಾಗಿದೆ. ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡೋದು ಅಗತ್ಯ ಅಂತ ಸರ್ಕಾರ ಹೇಳಿದ್ರೆ, ಹೋರಾಟಗಾರರು ತಮ್ಮ ಧ್ವನಿಯನ್ನ ಹತ್ತಿಕ್ಕೋ ಪ್ರಯತ್ನ ಅಂತ ಆರೋಪ ಮಾಡ್ತಿದ್ದಾರೆ. ಅಂದಹಾಗೆ ಸ್ನೇಹಿತರೆ, ಈ ಹೋರಾಟದಿಂದ ಪಾಕಿಸ್ತಾನ ಸೇನೆಯ ಪ್ರತಿಷ್ಠೆಗೆ ಒಂದು ದೊಡ್ಡ ಹೊಡೆತ ಬಿದ್ದ ಹಾಗಾಗಿದೆ. ಯಾಕೆಂದ್ರೆ ಪಾಕಿಸ್ತಾನ ಸೇನೆ ಹಲವು ವರ್ಷಗಳಿಂದ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಭದ್ರತಾ ಹಾಗೂ ಆಡಳಿತದ ಮೇಲೆ ದೊಡ್ಡ ಪ್ರಭಾವವನ್ನ ಹೊಂದಿದೆ. ಯಾವುದೇ ದೊಡ್ಡ ಹೋರಾಟ ಅಥವಾ ಭದ್ರತಾ ಸಮಸ್ಯೆ ಎದುರಾದಾಗೆಲ್ಲ ಸೇನೆಯೇ ಪರಿಸ್ಥಿತಿಯನ್ನ ನಿಯಂತ್ರಿಸೋ ಜವಾಬ್ದಾರಿಯನ್ನ ವಹಿಸ್ತಾ ಇತ್ತು. ಆದರೆ ಈ ಬಾರಿಯ ಪರಿಸ್ಥಿತಿ ಬಹಳ ವಿಭಿನ್ನವಾಗಿದೆ. ಯಾಕೆಂದ್ರೆ ಸಾವಿರಾರು ಜನ ಸರ್ಕಾರದ ಜೊತೆಗೆ ಸೇನೆಯ ವಿರುದ್ಧವೂ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇದರಿಂದಾಗಿ ಸೇನೆಯ ಪ್ರತಿಷ್ಠೆ ಹಾಗೂ ವಿಶ್ವಾಸದ ಮೇಲೂ ಕೂಡ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ.
ಪಾಕಿಸ್ತಾನ ಈಗಾಗಲೇ ಹಣದುಬ್ಬರ, ವಿದೇಶಿ ಸಾಲ ಹಾಗೂ ಆರ್ಥಿಕ ಅಸ್ಥಿರತೆಯಂತಹ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದೆ. ಇದೇ ಸಮಯದಲ್ಲಿ ಪಿಒಕೆನಲ್ಲಿ ಈ ಮಟ್ಟದ ಭಾರೀ ಪ್ರತಿಭಟನೆಯಿಂದಾಗಿ ಸರ್ಕಾರಕ್ಕೆ ಮತ್ತೊಂದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಅಂದಹಾಗೆ ಸ್ನೇಹಿತರೆ, ಈ ಹೋರಾಟದ ಬಗ್ಗೆ ಭಾರತದ ನಿಲುವೇನು ಅಂತ ನೋಡೋದಾದ್ರೆ, ಹಲವಾರು ವರ್ಷಗಳಿಂದ ಭಾರತ ಪಾಕ್ ಆಕ್ರಮಿತ ಕಾಶ್ಮೀರವನ್ನ ತನ್ನ ಅವಿಭಾಜ್ಯ ಅಂಗ ಅಂತ ಹೇಳ್ಕೊಂಡು ಬಂದಿದೆ. ಹೀಗಾಗಿ ಪಿಒಕೆನಲ್ಲಿ ಉಂಟಾಗುವ ರಾಜಕೀಯ ಹಾಗೂ ಭದ್ರತಾ ಬದಲಾವಣೆಗಳನ್ನ ಭಾರತ ಸೂಕ್ಷ್ಮವಾಗಿ ಗಮನಿಸ್ತಾ ಇರುತ್ತೆ. ಪಿಒಕೆನಲ್ಲಿ ಉದ್ವಿಗ್ನ ಪರಿಸ್ಥಿತಿ ಉಂಟಾದ್ರೆ ಗಡಿಯ ಪ್ರದೇಶದಲ್ಲೂ ಕೂಡ ಹೆಚ್ಚಿನ ಎಚ್ಚರಿಕೆಯನ್ನ ವಹಿಸಬೇಕಾಗಿ ಬರುತ್ತೆ. ಅಂದಹಾಗೆ ಸ್ನೇಹಿತರೆ, ಪಿಒಕೆನಲ್ಲಿ ಇಷ್ಟು ದೊಡ್ಡ ಮಟ್ಟಿಗೆ ಪ್ರತಿಭಟನೆ ಹಾಗೂ ಹಿಂಸಾಚಾರ ನಡೀತಿದ್ರು ಕೂಡ ಈ ವಿಷಯದ ಬಗ್ಗೆ ವಿಶ್ವದ ಪ್ರಮುಖ ಮಾಧ್ಯಮಗಳಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ಸಿಗ್ತಾ ಇಲ್ಲ. ಇದರಿಂದಾಗಿ ಇಷ್ಟೊಂದು ದೊಡ್ಡ ಘಟನೆ ನಡೆದ್ರೂ ಕೂಡ ಜಾಗತಿಕ ಮಟ್ಟದಲ್ಲಿ ಜನರಿಗೆ ಈ ವಿಷಯದ ಬಗ್ಗೆ ಏನು ಸಹ ಗೊತ್ತಾಗ್ತಾ ಇಲ್ಲ. ಅಷ್ಟೇ ಅಲ್ಲ, ಪ್ರಮುಖ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಹಾಗೂ ಜಾಗತಿಕ ವೇದಿಕೆಗಳು ಕೂಡ ಈ ವಿಷಯದ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನ ತೋರಿಸ್ತಾ ಇಲ್ಲ. ಅಂದಹಾಗೆ ಸ್ನೇಹಿತರೆ, ಪಾಕ್ ಸರ್ಕಾರ ಹಾಗೂ ಹೋರಾಟಗಾರರ ಮಧ್ಯೆ ಪರಿಣಾಮಕಾರಿಯಾಗಿ ಮಾತುಕತೆ ನಡೆದರೆ ಪರಿಸ್ಥಿತಿ ನಿಧಾನವಾಗಿ ಶಾಂತವಾಗುವ ಸಾಧ್ಯತೆ ಇದೆ. ಆದರೆ ಪರಿಸ್ಥಿತಿ ಮತ್ತೆ ಹದಗೆಟ್ಟರೆ ಸರ್ಕಾರ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭದ್ರತಾ ಪಡೆಗಳನ್ನ ನಿಯೋಜಿಸಬಹುದು. ಇದರಿಂದ ಸಾಮಾನ್ಯ ಜನರ ಜೀವನ ಬಹಳಷ್ಟು ಕಠಿಣವಾಗುತ್ತೆ. ಹೀಗಾಗಿ ಎಲ್ಲರ ಗಮನ ಮುಂದಿನ ಬೆಳವಣಿಗೆಗಳ ಮೇಲೆ ಇದೆ. ಸರ್ಕಾರ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ, ಜನರ ಬೇಡಿಕೆಗಳಿಗೆ ಪರಿಹಾರ ಸಿಗುತ್ತೋ ಇಲ್ವೋ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಆದರೆ ಒಂದು ವಿಷಯ ಅಂತೂ ತುಂಬಾ ಸ್ಪಷ್ಟವಾಗಿದೆ. ಪಿಒಕೆಯಲ್ಲಿ ಆರಂಭವಾಗಿರುವಂತಹ ಈ ಹೋರಾಟ ಪಾಕಿಸ್ತಾನದ ಒಳ ರಾಜಕೀಯ ಹಾಗೂ ಭದ್ರತಾ ವ್ಯವಸ್ಥೆಗೆ ಒಂದು ದೊಡ್ಡ ಸವಾಲಾಗಿದೆ. ಮುಂದಿನ ದಿನಗಳಲ್ಲಿ ಈ ಪ್ರತಿಭಟನೆ ಹೀಗೆ ಇರುತ್ತಾ ಅಥವಾ ಇನ್ನಷ್ಟು ವಿಕೋಪಕ್ಕೆ ಹೋಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.